ಹಲೋ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತಮ್ಲೈನ್ ನೋಡಿರೋ ಹಾಗೆ ಗೊತ್ತಾಗ್ತಿದೆ ಅಂತ ಅಂದ್ಕೊತೀನಿ. ನಾವು ಸಿಲ್ವರ್ ಶಾಪಿಂಗ್ಗೆ ಹೋಗ್ತಾ ಇದ್ದೀವಿ. ಒಬ್ಬರು ಸ್ಪೆಷಲ್ ಪರ್ಸನ್ಗೋಸ್ಕರ ಸಿಲ್ವರ್ ಗಿಫ್ಟ್ನ ಮಾಡೋದಿತ್ತು. ಸೊ ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ನಾನು, ಕಾವ್ಯ ಆ್ಯಂಡ್ ಚೈತ್ರ. ಯಾರು ಆ ಸ್ಪೆಷಲ್ ಪರ್ಸನ್ ಅಂತ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಹೇಳ್ತೀನಿ ಬನ್ನಿ. ನಾವು ಕುಣಿಗಲ್ಲಿಂದ ತುಮಕೂರಿಗೆ ಹೊರಟಿದ್ವಿ. ತುಮಕೂರಿಂದ ದಾಬಸ್ಪೇಟೆಗೆ ಹೋಗ್ತಾ ಇರೋದು. ಚೈತ್ರ ಅವ್ರು ಲೇಟಾಗಿ ಬಂದರು, ಬಸ್ ಎಲ್ಲ ಮಿಸ್ ಆಗಿಬಿಟ್ಟಿತ್ತು. ಅದನ್ನೇ ಮಾತಾಡ್ತಾ ಇದ್ವಿ. ಬನ್ನಿ ಹಾಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅಕ್ಕಂಗೆ ಗೊತ್ತಿಲ್ಲ ನಾವು ಬಂದಿರೋದು. ಒಬ್ಬರು ವೀಲ್ ಚಿಪ್ಸು ಅಲ್ಲ ಏನು ರಿಂಗ್ ಚಿಪ್ಸು, ಪಾಪ್ಕಾರ್ನು, ಚಿಕ್ಕಿ, ಮಾಜಾ. ಕುಣಿಗಲ್ಲಿಂದ ತುಮಕೂರು ಬಸ್ಸಲ್ಲಿ ಸುಸ್ತಾಗೋಯ್ತು ಎಲ್ರಿಗೂ. ಕತೆ ಬೇಡ, ಜೋರಾಗಿ ಹೇಳು. ಕತೆ ಬೇಡ. ಗೊತ್ತಿಲ್ದಾಗ ನಾನು ಬಂದಿದ್ದೀನಿ, ಗೊತ್ತಿಲ್ದಾಗ ನಾವು ಒನ್ ಡೇ ಟ್ರಿಪ್ ಬಂದಿದ್ದೀವಿ ಗೊತ್ತಾ. ಚೈತ್ರ ಇಷ್ಟು ದಿವಸ ನಿಮ್ಮ ಜೊತೆ ಬರಲಿಲ್ಲ. ನಮ್ಮ ಜೊತೆ ಮುಂದಕ್ಕೆ ನೋಡ್ತಾ ಇರು, ನಾವು ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಅಂತ ಅಂದ್ಬಿಟ್ಟು. ಇವತ್ತೆಲ್ಲ ಫುಲ್ ಎಂಜಾಯ್ ಮಾಡ್ತೀವಿ ನಾವು. ನಿಮಗೋಸ್ಕರ ವಿಡಿಯೋ ಸ್ಪೆಷಲ್ಲಾಗಿ. ಚೈತ್ರಾಗೆ ಯಾಕೆ ಬೈತಾ ಇದ್ದೀವಿ ಅಂದರೆ, ಚೈತ್ರ ನಾವೆಲ್ಲೇ ಹೋದರೂ ನಮ್ಮ ಜೊತೆ ಯಾವ ಟ್ರಿಪ್ಪಿಗೂ ಬರ್ತಿರಲಿಲ್ಲ. ಇವಾಗ ಮಾತ್ರ ಅವರಿಗೆ ಗಿಫ್ಟ್ ಕೊಡಬೇಕು ಅಂತೇಳಿ ನಮ್ಮ ಜೊತೆ ಬರ್ತಿದ್ದಾರೆ. ಆ್ಯಂಡ್ ಗಿಫ್ಟ್ ಯಾರಿಗೆ ಅಂತ ಅಂದರೆ, ಪೂಜಾ ಸಿಸ್ಟರ್ ಅವ್ರದ್ದು ಬರ್ತಡೇ ಇದೆ. ಅಂದರೆ ನಾವು ಮೇಕಪ್ ಅಕಾಡೆಮಿಲಿ ಕಲ್ತ್ವಲ್ಲ, ಮೇಕಪ್ ಹೇಳ್ಕೊಟ್ರಲ್ಲ ಅವರು. ನಾವು ಮ್ಯಾಮ್ ಅಂತ ಅವ್ರನ್ನ ಒಂದಿನೂ ಕರೆದೇ ಇಲ್ಲ, ಪೂಜಾ ಸಿಸ್ಟರ್ ಅಂತಲೇ ಕರೆಯೋದು. ಸಿಸ್ಟರ್ ಥರನೇ ನಾವು ಫೀಲ್ ಮಾಡೋದು ಈಗಲೂ ಕೂಡ. ಅವ್ರಿಗೇನಾದರೂ ಸ್ಪೆಷಲಾಗಿ ಗಿಫ್ಟ್ ಕೊಡಬೇಕು ಅಂತೇಳಿ ಗಿಫ್ಟ್ ಕೊಡಬೇಕು ಅಂತೇಳಿ ಇವಾಗ ನಾವು ಸಿಲ್ವರ್ ಶಾಪಿಂಗ್ಗೆ ಬಂದಿರೋದು. ಡ್ರೆಸ್ಗಳನ್ನ ಕೊಡೋದು ನಾರ್ಮಲಾಗಿ ಅಂತ ಅನ್ನಿಸ್ತು. ಯಾಕಂದರೆ ಅವ್ರು ಸಿಕ್ಕಾಪಟ್ಟೆ ಡ್ರೆಸ್ಗಳನ್ನ ತೊಗೊತಾರೆ. ಡ್ರೆಸ್ ತೊಗೊಂಡ್ರೂ 1 ಟೈಮ್ 2 ಟೈಮ್ ಯೂಸ್ ಆಗುತ್ತೆ ಅಷ್ಟೇ. ನಾವು ಕೊಡೋ ಗಿಫ್ಟು ನೆನಪು ಕೂಡ ಇರಬೇಕು, ಮತ್ತು ಜೊತೆಗೆ ಅದು ಒಳ್ಳೆ ಗಿಫ್ಟಾಗಿ ಇರಬೇಕು ಅಂತ ಹೇಳಿ ಈ ಥರ ಪ್ಲ್ಯಾನ್ ಮಾಡಿ ನಾವು ಸಿಲ್ವರ್ನ ಕೊಡ್ಸೋಣ ಅಂಥೇಳಿ ನಾವು 3 ಜನನೂ ಪ್ಲ್ಯಾನ್ ಹಾಕ್ಕೊಂಡು ಬಂದಿದ್ವಿ. ನಾವು ಬಂದಿರೋದು ದಾಬಸ್ಪೇಟೆಗೆ. ದಾಬಸ್ಪೇಟೆಯಲ್ಲಿ ಪ್ರೇಮ್ ಶಿವ್ ಜ್ಯುವೆಲರೀಸ್ ಅಂತ ಇದೆ. ಬಸ್ ಸ್ಟಾಪ್ ಇಳಿದ ತಕ್ಷಣವೇ ಕಾಣಿಸುತ್ತೆ. ಇಲ್ಲಿ ಫೇಮಸ್ ಅಂದರೆ ಸಿಲ್ವರ್ ಜ್ಯುವೆಲರಿಗೆ ಫೇಮಸ್ ಈ ಶಾಪ್ ಅಂತಲೇ ಹೇಳ್ಬೋದು. ಗೋಲ್ಡು ಸಿಗುತ್ತೆ, ಆಮೇಲೆ ಸಿಲ್ವರ್ ಕೂಡ ಸಿಗುತ್ತೆ. ಇವಾಗ ಸಿಲ್ವರ್ಗೆ ನ್ಯೂ ಶಾಪ್ ಮೇಲ್ ಮಾಡಿದ್ದಾರೆ. ನಾನು ಲಾಸ್ಟ್ ಟೈಮ್ ಹೋದಾಗ ಗ್ರೀನ್ ಬೀಡ್ಸ್ ಹಾರ ತೊಗೊಂಬಂದಿದ್ದೆ. ಇಲ್ಲೇ ತೋರಿಸ್ತೀನಿ, ಇದೇ ವಿಡಿಯೋದಲ್ಲಿದೆ ಅದನ್ನು ಕೂಡ. ಬನ್ನಿ ಹಂಗೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ನೋಡಿ. ವೆರೈಟೀಸ್ ಆಫ್ ರೇಂಜಲ್ಲಿ ಕಲೆಕ್ಷನ್ಸ್ ಇದೆ ಅಂತಲೇ ಹೇಳ್ಬೋದು. ನಾನು ಈ ಹಾರ ನೋಡ್ತಾ ಇದ್ದೀನಲ್ಲ, ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಇದರಲ್ಲಿ ನಾನು ಡಬಲ್ ಲೇಯರ್ದು ಇನ್ನೊಂದು ನೋಡಿದ್ದೀನಿ, ಅದನ್ನು ತೋರಿಸ್ತೀನಿ ನೋಡಿ. ಅದು ಕೂಡ ತುಂಬಾ ಸಖತ್ತಾಗಿತ್ತು. ಇದು ರೇಂಜ್ ಎಲ್ಲ ಬಂದ್ಬಿಟ್ಟು 15-14 ಇಂದ 15 ಮೇಲಿಂದ 15K ರೇಂಜಿಂದ ಸ್ಟಾರ್ಟು. ಒಟ್ಟಿನಲ್ಲೆಲ್ಲ 15 ಮೇಲೇ. ಈ ಚೋಕರ್ಸ್ ಎಲ್ಲ ಬಂದು 4000, 5000, 3000ಇಂದ ಸ್ಟಾರ್ಟ್ ಆಗಿತ್ತು. ಕಾವ್ಯ ಅವ್ರು ಬಂದು ಈ ಗ್ರೀನ್ ಬೀಡ್ಸ್ ಹಾರ ಕಾಣ್ತಿದೆಯಲ್ಲ, ನಾನು ಇಟ್ಕೊಂಡಿದ್ದೀನಲ್ಲ ಅದ್ರ ಮೇಲೆ ಕಾಣ್ತಿದ್ದೆ ನೋಡಿ, ಅದನ್ನು ಗಿಫ್ಟ್ ಮಾಡಿದ್ರು. 4500 ಸಮಥಿಂಗ್ ಏನೋ ಇತ್ತದು. ಲಾಸ್ಟ್ ಟೈಮ್ ನಾವು ಶಾಪಿಗೆ ಹೋದಾಗ ನಾನು ಈ ಥರ ಗ್ರೀನ್ ಬೀಡ್ಸ್ ಹಾರನ ತೊಗೊಂಡಿದ್ದೆ. ನಾನು ಪೇ ಮಾಡಿದ್ದು ಗ್ರೀನ್ ಬೀಡ್ಸ್ ಹಾರಕ್ಕೆ ಮತ್ತು ಒಂದು ಸ್ಟಡ್ ಥರ ಇಯರಿಂಗ್ಸ್ನ ತೊಗೊಂಡಿದ್ದೆ. ಎಲ್ಲ ಸೇರಿ 18K ಪೇ ಮಾಡಿದ್ದೆ. ಅದೇ ಥರ ಕಲೆಕ್ಷನ್ಸ್ ಮಾತ್ರ ಸಿಕ್ಕಾಪಟ್ಟೆ ಇದೆ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇದೆಲ್ಲ ಸ್ಟಡ್ ಇಯರಿಂಗ್ಸು ಆ್ಯಂಡ್ ಇದೆಲ್ಲ ಜುಮ್ಕೀಸ್ ಎಲ್ಲ ಬಂದು 2500ಇಂದ ಸ್ಟಾರ್ಟು. ಯಾರಿಗಾದರೂ ಬೇಕಿದ್ದಲ್ಲಿ ನೀವು ಹೋಗಿ ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಗೋಲ್ಡಿಗೆ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, ಇವಾಗ ಗೋಲ್ಡ್ ರೇಟ್ ಕೂಡ ಜಾಸ್ತಿ ಆಗಿದೆ. ಈ ಥರ ಸಿಲ್ವರ್ ತೊಗೊಂಡ್ರೆ ತುಂಬಾ ಯೂಸ್ ಆಗುತ್ತೆ. ನಾನು ಕೂಡ ನೋಡ್ತಾ ಇದ್ದೀನಿ ಲಾಂಗ್ ಹಾರ ತೊಗೊಳ್ಳೋದಕ್ಕೆ, ಬಟ್ ತುಂಬಾ ಚೆನ್ನಾಗಿದೆ. ಒಂದು ಪೀಸ್ ನೋಡಿಟ್ಟು ಬಂದಿದ್ದೀನಿ. ನೆಕ್ಸ್ಟ್ ಟೈಮ್ ಹೋದರೆ ಅದನ್ನು ತೊಗೊಂಬರ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದೆಲ್ಲ ಚೋಕರ್ ಕಲೆಕ್ಷನ್ಸ್ ನೋಡಿ, ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ.
ಇದೆಲ್ಲ ಚಾಂದ್ಬಲಿ ಇಯರಿಂಗ್ಸು ಅಷ್ಟೇ, ರಾಮ್ಲೀಲಾ ಇಯರಿಂಗ್ಸು, ಚಾಂದ್ಬಲಿ ಇಯರಿಂಗ್ಸ್ ಅಂತಾರಲ್ಲ, ಇದೆಲ್ಲ ಸ್ಟಾರ್ಟಿಂಗ್ ರೇಂಜ್ ಬಂದು 4000 ಎಲ್ಲ ಇತ್ತು. ಬಟ್ ಸಖತ್ತಾಗಿತ್ತು ನೋಡಿ, ನಾನು ಹಾಕಿದ್ದೀನಿ, ತುಂಬಾ ಸಖತ್ತಾಗಿ ಕಾಣ್ತಿದೆ. ಎಷ್ಟು ಕಲರ್ಫುಲ್ಲಾಗಿದೆ ನೋಡಿ. ನಾನು ಆಲ್ರೆಡಿ ಸ್ಟಡ್ನ ತಂದು ಒಂದು 4-5 ಮಂತ್ಸ್ ಆಯಿತು ಅನಿಸುತ್ತೆ, 4-5 ಮಂತ್ಸ್ ಅವ್ರು 3-4 ಮಂತ್ಸ್ ಆಯಿತು ಅನಿಸುತ್ತೆ. ಬಟ್ ಒಂದು ಸ್ವಲ್ಪನೂ ಶೇಡ್ ಆಗಿಲ್ಲ, ಸಖತ್ತಾಗಿತ್ತು. ಇವಾಗ ತೋರಿಸಿದ್ನಲ್ಲ ಗ್ರೀನ್ ಪಿಕಾಕ್ ಓಲೆ, ಅದನ್ನು ತೊಗೋಬೇಕು ಅಂತ ಚೈತ್ರ ಅವ್ರು ಪ್ಲ್ಯಾನ್ ಹಾಕಿದ್ರು. ಬಟ್ ಬೇರೆ ರೀಸನ್ಸಿಂದ ಅದು ಕೆಳಗಡೆ ವೈಟ್ ಮುದ್ದು ಬಂದಿದೆ ಅಂತ ಬೇಡ ಅಂತ ಕ್ಯಾನ್ಸಲ್ ಮಾಡಿದ್ರು. ಇದೆಲ್ಲ ಬಂದು ಲಾಂಗ್ ಹಾರಗಳು. ಚೆನ್ನಾಗಿದೆ ನೋಡಿ. ಈ ಲಾಂಗ್ ಹಾರ ಹಾಕೊತಿದ್ದೀನಲ್ಲ, ಇದನ್ನು ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗಿತ್ತು. ಈ ಪೀಸ್ ನೋಡಿ ಬಂದಿದ್ದೀನಿ. ನೆಕ್ಸ್ಟ್ ಟೈಮ್ ಹೋದರೆ ತೊಗೊಂಡು ಬರಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ. ನೆಕ್ಸ್ಟ್ ಟೈಮ್ ಹೋದರೆ ನೋಡೋಣ. ಬಟ್ ತುಂಬಾ ಚೆನ್ನಾಗಿತ್ತು. ಎಷ್ಟು ಅಂತ ಕೇಳಿದ್ದಕ್ಕೆ ಎಷ್ಟು ಗ್ರಾಮ್ ಅಂತ ಮರ್ತೋಗಿದೆ. ಬಟ್ ಪ್ರೈಸ್ ಮಾತ್ರ 18,000 ಅಂತ ಹೇಳಿದ್ರು. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಹೋದಾಗ ನೋಡೋಣ. ಮೇಲ್ಗಡೆ ಎಲ್ಲ ಸಿಲ್ವರ್ ಜ್ಯುವೆಲರಿನ ಇಟ್ಟಿದ್ರು, ಕೆಳಗಡೆ ಎಲ್ಲ ಗೋಲ್ಡು ಮತ್ತು ಈ ಥರ ಸಿಲ್ವರ್ ಕಾಲ್ ಚೈನು, ಬೆಳ್ಳಿ ದೀಪಾಲೆ ಕಂಬ, ಈ ಥರ ಎಲ್ಲ ಕೆಳಗಡೆ ಗೋಲ್ಡ್ ಶಾಪಲ್ಲಿ ಇಟ್ಟಿದ್ರು. ನಾನು ತುಂಬ ದಿನದಿಂದ ಕಾಲ್ ಚೈನ್ನ ಕೊಡಲೇಬೇಕು, ಕಾಲ್ ಚೈನೇ ಕೊಡೋಣ, ಬೇರೆ ಏನು ಗಿಫ್ಟ್ ಕೊಡೋ ಐಡಿಯಾನೇ ಬಂದಿರಲಿಲ್ಲ ನನಗೆ. ಕಾಲ್ ಚೈನ್ಗೆ ಅಂತಲೇ ಫಿಕ್ಸ್ ಆಗಿಬಿಟ್ಟಿದ್ದೆ. ಸೊ ಅದನ್ನೇ ನೋಡ್ತಾ ಇದೆ. ಇದೆಲ್ಲ ಬಂದು 2500 ಸ್ಟಾರ್ಟು ಅಂತ ಹೇಳಿದರು. ನಾನು ನೋಡಿದ್ದು ಕೂಡ 2800 ಸಮಥಿಂಗ್ ಏನೋ ಇತ್ತು. ಸೊ ನಾನೊಂದು ಪೀಸ್ ತೊಗೊಂಡೆ, ಕಾವ್ಯನ ಒಂದು ಪೀಸ್ ತೊಗೊಂಡ್ರು. ಕಾವ್ಯ ಬಂದು ಅವ್ರದ್ದು 3500 300 ಸಮಥಿಂಗ್ ಏನೋ ಆಯಿತು, ಅವ್ರೊಂದು ತೊಗೊಂಡು. ತುಂಬ ಚೆನ್ನಾಗಿದೆ. ಬಟ್ ನಾನು ಗಿಫ್ಟ್ ಮಾಡಿದೆ, ಬಟ್ ಅವ್ರಿಗೆ ಸ್ವಲ್ಪ ಟೈಟ್ ಅಂತ ಫೀಲ್ ಆಗ್ತಿದೆ. ಆಮೇಲೆ ಅದು ಜಗ್ಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಿನ್ನೆ ಗಿಫ್ಟ್ ಕೊಟ್ಟಾಗ ಅದು ಸ್ವಲ್ಪ ಟೈಟ್ ಅಂತ ಫೀಲ್ ಆಯಿತು. ಬಟ್ ಇಲ್ಲಿ ಯಾವುದೂ ಸೈಜ್ ವೇರಿಯೇಷನ್ ಏನಿರಲಿಲ್ಲ, ಎಲ್ಲ ಒಂದೇ ಸೈಜ್ ಇತ್ತು. ಎಲ್ಲಿಂದ ಎಲ್ಲಿಗೋದ್ರೆ ಅಷ್ಟೇ ಕುಣಿಗಲ್ ನಾನು ತಗೊಂಡಿದ್ದು ಎಷ್ಟು ಒಂದು ಕಡೆ ಈಗಿನ ರೇಟ್ ಹೇಳು, ಹಳೆ ರೇಟ್ ಹೇಳು. ಚೆನ್ನಾಗಿದೆ. ಫೈನಲಿ ನಮ್ಮ ಶಾಪಿಂಗ್ ಇಷ್ಟ ಆಗಿತ್ತು. ಶಾಪಿಂಗ್ ಎಲ್ಲ ಮುಗೀತು. ನಿಮಗೂ ಯಾರಿಗಾದರೂ ಸಿಲ್ವರ್ ಜ್ಯುವೆಲರಿ ಬೇಕು ಅಂತ ಅಂದರೆ ನೀವು ಕೂಡ ಪ್ರೇಮ್ ಶಿವ ಜ್ಯುವೆಲರೀಸ್ನ ವಿಸಿಟ್ ಮಾಡ್ಬೋದು. ಇದು ಬಂದು ದಾಬಸ್ಪೇಟೆಲ್ಲಿ ಲೊಕೇಟ್ ಆಗಿರೋದು, ಬಸ್ ಸ್ಟಾಪ್ ಆಪೋಸಿಟೇ ಇದೆ ಶಾಪು. ನಿಮ್ಗೆ ಯಾರಿಗಾದ್ರೂ ಬೇಕಂದರೆ ಹೋಗಿ ವಿಸಿಟ್ ಮಾಡಿ. ಆ್ಯಂಡ್ ನನ್ನ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಡಿಸೈನ್ಸ್ ಕಲೆಕ್ಷನ್ಸ್ ಇಷ್ಟ ಆಗಿದ್ದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ನಾವು ಮಧ್ಯಾಹ್ನ ಊಟ ಮಾಡಿಕೊಂಡು ಹಾಗೆ ಮನೆ ಕಡೆ ಹೊರಟು